ಮೈಸೂರು ಅರಮನೆ ಎದುರು ಠೀಕಾಣಿ ಹೂಡ್ತೇವೆ, ನ್ಯಾಯ ಸಿಗದೇ ಇದ್ರೆ ಆತ್ಮಹತ್ಯೆನೇ ದಾರಿ ಅಂತಿರುವ ಆತಂಕಕ್ಕೊಳಗಾದ ಗ್ರಾಮಸ್ಥರು. ಚಾಮರಾಜನಗರದಲ್ಲಿ ರಾಜಮನೆತನದ ಆಸ್ತಿ ವಿಚಾರ. ಜಿಲ್ಲಾಧಿಕಾರಿಗೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಪತ್ರದ ಬಳಿಕ ವಿವಾದ. ಬಡ ಗ್ರಾಮಸ್ಥರು ರೈತರಿಂದ ಭೂಮಿ ಕಿತ್ತುಕೊಳ್ಳುವ ಯತ್ನದ ಬಗ್ಗೆ ಮಾತಾಡದ ಬಿಜೆಪಿ ಹಾಗೂ ಮಡಿಲ ಮೀಡಿಯಾಗಳು. ಚಾಮರಾಜನಗರ ಜಿಲ್ಲೆಯಲ್ಲಿ ಮೈಸೂರು ಮಹಾರಾಜರ ಹೆಸರಿನಲ್ಲಿರುವ 5,000 ಎಕರೆಗೂ ಹೆಚ್ಚಿನ ಖಾಸಗಿ ಸ್ವತ್ತನ್ನ ಖಾತೆ ಮಾಡಿಕೊಡುವಂತೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಜಿಲ್ಲಾಡಳಿತಕ್ಕೆ ಬರೆದಿರುವ ಪತ್ರದಿಂದ ನೂರಾರು ರೈತರು ಆತಂಕದಲ್ಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮೈಸೂರು ರಾಜಮನೆತನಕ್ಕೆ ಸೇರಿದ ಆಸ್ತಿ ಇದೆ, ಅದನ್ನ ರಕ್ಷಣೆ ಮಾಡಬೇಕು ಅಂತ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಇತ್ತೀಚೆಗಷ್ಟೇ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರಿಗೆ ಪತ್ರ ಬರೆದಿದ್ರು. ಇದರಿಂದ ಇದೀಗ ಚಾಮರಾಜನಗರ ಸಿದ್ದಯ್ಯನಪುರ ಗ್ರಾಮಸ್ಥರಿಗೆ ಆತಂಕ ಶುರುವಾಗಿದೆ. ಮೂಲಗಳ ಪ್ರಕಾರ ಸಿದ್ದಯ್ಯನಪುರದ ಮೂಲ ಹೆಸರೇ ಜಯಚಾಮರಾಜೇಂದ್ರಪುರಂ ಆಗಿದ್ದು, ಇದೀಗ ಈ ಊರಿನ ಜನರಿಗೆ ಊರು ಖಾಲಿ ಮಾಡಬೇಕಾದ ಭೀತಿ ಎದುರಾಗಿದೆ. ದಶಕಗಳಿಂದ ಬದುಕು ಕಟ್ಟಿಕೊಂಡಿರುವ ನೆಲವನ್ನ ಬಲವಂತವಾಗಿ ಕಸಿದುಕೊಂಡ್ರೆ ಆತ್ಮಹತ್ಯೆ ಹೊರತಾಗಿ ಬೇರೆ ದಾರಿ ಕಾಣ್ತಿಲ್ಲ ಅಂತಾರೆ ತಾಲೂಕಿನ ಸಿದ್ದಯ್ಯನಪುರ ಗ್ರಾಮಸ್ಥರು. ಗ್ರಾಮದಲ್ಲಿ 800 ಮನೆಗಳಿದ್ದು ಸುಮಾರು 4,000ಕ್ಕೂ ಹೆಚ್ಚು ಜನ ಗ್ರಾಮದಲ್ಲಿ ವಾಸ ಮಾಡ್ತಿದ್ದಾರೆ. ಇವತ್ತಿಗೂ ಮಹಾರಾಜರ ಫೋಟೋವನ್ನ ಗ್ರಾಮಸ್ಥರು ತಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟುಕೊಂಡು ಪೂಜೆ ಮಾಡ್ತಿದ್ದಾರೆ. ಪ್ರತಿ ವರ್ಷ ಮಹಾರಾಜರ ಭಾವಚಿತ್ರ ಮೆರವಣಿಗೆ ಮಾಡಿ ಅವರ ಜನ್ಮದಿನ ಆಚರಣೆಯನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ. ಪ್ರಮೋದಾದೇವಿ ಅವರ ಒತ್ತಡಕ್ಕೆ ಮಣಿದು ಒಕ್ಕಲೆಬ್ಸಿದ್ರೆ ಗ್ರಾಮಸ್ಥರು ಊರು ತೊರಿಬೇಕು. ಅಂತಹ ಪರಿಸ್ಥಿತಿ ಬಂದ್ರೆ ಮೈಸೂರು ಅರಮನೆ ಎದುರು ಠೀಕಾಣಿ ಹೂಡ್ತೇವೆ, ನ್ಯಾಯ ಸಿಗದೇ ಇದ್ರೆ ಅಲ್ಲಿಯೇ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಮಹಾರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ 1,035 ಎಕರೆ ಜಮೀನನ್ನ ಸಿದ್ದಯ್ಯನಪುರ ಗ್ರಾಮಸ್ಥರಿಗೆ ದಾನ ನೀಡಿದ್ರು. 1982ರಲ್ಲಿ ಸಚಿವರಾಗಿದ್ದ ಬಿ ರಾಚಯ್ಯನವರು ಸಾಗುವಳಿ ಚೀಟಿ ಕೊಡಿಸಿದ್ರು ಅಂತ ಗ್ರಾಮದ ಮುಖಂಡ ನಾಗರಾಜ್ ಹೇಳಿದ್ದಾರೆ. ರಾಜರು ಕೊಟ್ಟಿರುವ ದಾನಪತ್ರ, ಭೂ ದಾಖಲೆಗಳು ಇವೆ. ಕೊಳವೆ ಬಾವಿ ಕೊರೆಸಿ ಬ್ಯಾಂಕ್ ಸಾಲ ಪಡೆದು ಕೃಷಿ ಮಾಡ್ತಿದ್ದೀವಿ. ರಾಜರು ಕೊಟ್ಟಿದ್ದ ಬೆದ್ದಲು ಜಮೀನನ್ನ ಕೃಷಿ ಯೋಗ್ಯ ಭೂಮಿಯಾಗಿ ಮಾಡಿಕೊಂಡು ಜೀವನಕ್ಕೊಂದು ದಾರಿ ಮಾಡ್ಕೊಂಡಿದ್ದೀವಿ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಭಾರತೀಯ ಕಿಸಾನ್ ಸಂಘ ಗ್ರಾಮಸ್ಥರ ನೆರವಿಗೆ ಧಾವಿಸಿದೆ. ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ನ್ಯಾಯ ಕಲ್ಪಿಸಬೇಕು. ಭೂಮಿ ಬಿಟ್ಕೊಡ್ಬೇಕು ಅಂತಾದ್ರೆ ಸರ್ಕಾರ ಪರ್ಯಾಯವಾಗಿ ಭೂಮಿ ಕೊಡ್ಲಿ, ಇಲ್ಲ ಅಂತಂದ್ರೆ ಹೋರಾಟ ಅನಿವಾರ್ಯ ಅಂತ ಕಿಸಾನ್ ಸಂಘದ ಕೋಶಾಧ್ಯಕ್ಷ ಲಿಂಗರಾಜು ಪ್ರತಿಕ್ರಿಯಿಸಿದ್ದಾರೆ. 5,000 ಎಕರೆ ಭೂಮಿಯನ್ನ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ಮೈಸೂರು ರಾಜವಂಶಸ್ಥೆ ಪ್ರಮೋದಾದೇವಿ ಪತ್ರ ಬರೆದಿರುವ ಬಗ್ಗೆ ಬಿಜೆಪಿ, ಸಂಘ ಪರಿವಾರ ಹಾಗೂ ಮಾಧ್ಯಮಗಳ ಮೌನ ಮಾತ್ರ ಬಹಳ ವಿಶೇಷವಾಗಿದೆ. ವಕ್ಫ್ ಬೋರ್ಡ್ ನಮ್ದು ಅಂತ ಹೇಳಿದ್ರೆ ಮುಗೀತು, ಆ ಭೂಮಿ ರೈತರ ಕೈಯಿಂದ ವಕ್ಫ್ ಬೋರ್ಡ್ಗೆ ಹೋಗ್ಬಿಡತ್ತೆ ಅಂತ ಹಸಿ ಸುಳ್ಳು ಹೇಳಿ ರಾಜ್ಯಾದ್ಯಂತ ಜನರನ್ನ ಪ್ರಚೋದಿಸಿದ್ದ ಬಿಜೆಪಿ ಮುಖಂಡರು ಹಾಗೂ ಟಿವಿ ಚಾನೆಲ್ಗಳು ಈಗ ಏನೂ ಮಾತಾಡ್ತಾನೆ ಇಲ್ಲ. ವಕ್ಫ್ ಭೂಮಿ ಅಂತ ನೋಟಿಸ್ ಕೊಟ್ಟಿದ್ದಕ್ಕೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ಬಂದಿದೆ ಅಂತ ಬೊಬ್ಬೆ ಹಾಕ್ತಿದ್ದ ಬಿಜೆಪಿ ನಾಯಕರು ಹಾಗೂ ನ್ಯೂಸ್ ಚಾನೆಲ್ಗಳು, ಪತ್ರಿಕೆಗಳು ಈಗ 5,000 ಎಕರೆ ಜಮೀನಿಗೆ ಹಾಗೂ ನೂರಾರು ರೈತರಿಗೆ ಕಂಟಕ ಎದುರಾಗಿರುವಾಗ ಮಾತೇ ಆಡ್ತಿಲ್ಲ ಯಾಕೆ? ರಾಜವಂಶದ ಯದುವೀರವರು ಬಿಜೆಪಿ ಸಂಸದರು ಅನ್ನೋದು ಇದಕ್ಕೆ ಕಾರಣನಾ? ದಶಕಗಳಿಂದ ಆ ಭೂಮಿಯಲ್ಲಿ ನೂರಾರು ಬಡ ಕುಟುಂಬಗಳು ರಾಜರ ಹೆಸರೇಳ್ಕೊಂಡು ಅವರನ್ನ ಪೂಜಿಸಿಕೊಂಡು ಬದುಕು ಕಟ್ಕೊಂಡಿವೆ. ಅದೇ ಭೂಮಿಯ ಧೈರ್ಯದಲ್ಲಿ ಸಾಲ ಸೋಲ ಮಾಡಿ ಕೃಷಿ ಮಾಡ್ತಿದ್ದಾರೆ. ಅಂತಹ ನೂರಾರು ರೈತರನ್ನ ಬೀದಿ ಪಾಲು ಮಾಡಿ ನಮ್ಮ ಹೆಸರಿಗೆ ಭೂಮಿ ಬರ್ಕೊಡಿ ಅಂತ ರಾಜವಂಶಸ್ಥರು ಹೇಳಿದ್ದು ಸರಿಯಲ್ಲ ಅಂತ ಒಬ್ಬೇ ಒಬ್ಬ ಬಿಜೆಪಿ ಮುಖಂಡ ಹೇಳಿಲ್ಲ ಯಾಕೆ? ರೈತರನ್ನ ಅಲ್ಲಿಂದ ಎತ್ತಂಗಡಿ ಮಾಡೋಕ್ ಬಿಡೋದಿಲ್ಲ, ನಾವು ಬಂದು ರೈತರ ಪರ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಯಾಕೆ ಹೇಳ್ತಿಲ್ಲ? ಸಿದ್ದಯ್ಯನಪುರ ಚಲೋ ಅಂತ ಬಿಜೆಪಿ ಇನ್ನೂ ಯಾಕೆ ಪಾದಯಾತ್ರೆಯನ್ನ ಶುರು ಮಾಡಿಲ್ಲ? ಸಿದ್ದಯ್ಯನಪುರದಲ್ಲಿರೋರು ಈ ನಾಡಿನ ರೈತರಲ್ವಾ? ಅವರು ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳಿರೋದು ಆತಂಕಕಾರಿ ಬೆಳವಣಿಗೆ ಅಲ್ವಾ? ತಕ್ಷಣ ಹೋಗಿ ಅವರ ಬೆಂಬಲಕ್ಕೆ ನಿಲ್ಲೋದು ವಿಪಕ್ಷ ಬಿಜೆಪಿಯ ಹೊಣೆಗಾರಿಕೆ ಅಲ್ವಾ? ಆದ್ರೆ ಬಿಜೆಪಿ, ಸಂಘ ಪರಿವಾರ, ಮೀಡಿಯಾಗಳು ಯಾಕೆ ಏನು ಮಾಡ್ತಾನೆ ಇಲ್ಲ? ಸುಳ್ಳುಕೋರ, ದ್ವೇಷಕೋರ ಸೂಲಿಬೆಲೆ ಈಗೆಲ್ಲಿದ್ದಾರೆ? ಆತ ಯಾಕೆ ಇದರ ಬಗ್ಗೆ ಸರಣಿ ಭಾಷಣ ಕಾರ್ಯಕ್ರಮವನ್ನ ಇಟ್ಕೊಂಡಿಲ್ಲ? ಸಿದ್ದಯ್ಯನಪುರದ ರೈತರ ಪರವಾಗಿ ಸರ್ಕಾರ ನಿಲ್ಬೇಕಿದೆ. ಯಾವ ಕಾರಣಕ್ಕೂ ಆ ಬಡ ರೈತರು ಅಲ್ಲಿಂದ ಎತ್ತಂಗಡಿ ಆಗದಂತೆ ನೋಡ್ಕೊಳ್ಬೇಕಾಗಿದೆ. ಬಿಜೆಪಿ ಕೂಡ ಈ ವಿಷಯದಲ್ಲಿ ತಕ್ಷಣ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕು. ತಾನು ರೈತರ ಪರ ಇದ್ದೀನಿ ಅಂತ ಘೋಷಣೆ ಮಾಡಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.